ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರ? ಕಾಂಗ್ರೆಸ್ ಸರ್ಕಾರದ ನಾಯಕತ್ವ ಬದಲಾವಣೆಗೆ ಕಾಂಗ್ರೆಸ್ ಪಕ್ಷದಲ್ಲೇ ಸಿದ್ಧತೆ, ಚಿಂತನ ಮಂಥನ ಹಾಗೆ ಸಮಾಲೋಚನೆಗಳು ನಡೀತಾ ಇದೆಯಾ? ಒಂದು ವೇಳೆ ಹೈಕೋರ್ಟ್ನಲ್ಲಿ ಮುಡಾ ಕುರಿತಾದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿದ್ದರಾಮಯ್ಯನವರ ಪರವಾಗಿಯೇ ತೀರ್ಪು ಬಂದರೂ ಕೂಡ ಸಿಎಂ ಸ್ಥಾನದಿಂದ ಕೆಳಗಿಳಿಸುತ್ತಾ ಕಾಂಗ್ರೆಸ್ ಹೈಕಮಾಂಡ್? ಸೊ ಈ ಎಲ್ಲಾ ಪ್ರಶ್ನೆಗಳು ಇದೀಗ ರಾಜ್ಯ ರಾಜಕಾರಣದಲ್ಲಿ ಹುಟ್ಟಿಕೊಂಡಿರುವಂತದ್ದು. ಈ ಎಲ್ಲಾ ಸಂದೇಹಗಳಿಗೆ ಪುಷ್ಟಿ ನೀಡುವಂತೆ ಆಗಸ್ಟ್ 23ನೇ ತಾರೀಕು ಸಿಎಂ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ದೆಹಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಹಾಗೆ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿದ್ರು. ತಮ್ಮ ವಿರುದ್ಧ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಮುಡಾ ವಿಚಾರವಾಗಿ ತನಿಖೆಗೆ ಅನುಮತಿ ಕೊಟ್ಟ ಬಳಿಕ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಖರ್ಗೆ ಹಾಗೆ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿದ್ದು ಇದೇ ಮೊದಲ ಬಾರಿಗೆ ಸಿಎಂ ಸಿದ್ದರಾಮಯ್ಯನವರು. ಸಿಎಂ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರು ಮುಡಾದಲ್ಲಿ ಬದಲಿ ಸೈಟ್ಗಳನ್ನ ಪಡೆದುಕೊಂಡಂತಹ ವಿಚಾರವನ್ನೇ ಹೈಲೈಟ್ ಮಾಡಿ ಆ ಮೂಲಕ ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರವನ್ನ ಬೀಳಿಸುವಂತಹ ಯತ್ನ ಮಾಡ್ತಾ ಇರುವ ಬಿಜೆಪಿ ಹಾಗೆ ಜೆಡಿಎಸ್ ನಾಯಕರ ಪ್ರಯತ್ನದ ಹೊರತಾಗಿಯೂ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್, ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರು ಕೂಡ ಸಿಎಂ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದ್ದಾರೆ. ನಾವಿದ್ದೀವಿ ನಿಮ್ಮ ಜೊತೆ, ಹೆದರ್ಕೋಬೇಡಿ ಎನ್ನುವಂತಹ ಸಂದೇಶವನ್ನು ಈಗಾಗಲೇ ಕೊಟ್ಟಿದ್ದಾರೆ. ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಏನು ತನಿಖೆಗೆ ಅನುಮತಿ ಕೊಟ್ಟಿದ್ದಾರೆ, ಅದರ ವಿರುದ್ಧ ಈಗಾಗಲೇ ಕಾನೂನಾತ್ಮಕ ಹೋರಾಟ ನಡೀತಾ ಇದೆ. ಈ ವಿಚಾರ ಇದೀಗ ನ್ಯಾಯಾಲಯದ ಕಟಕಟೆಯಲ್ಲಿದೆ. ಆದರೂ ಕೂಡ ಇದೀಗ ಕಾಂಗ್ರೆಸ್ ಮತ್ತೊಂದು ತೀರ್ಮಾನಕ್ಕೆ ಬಂದಿದೆ. ಅನಾವಶ್ಯಕವಾಗಿ ಸಿಎಂ ಸಿದ್ದರಾಮಯ್ಯನವರನ್ನ ಮುಡಾ ವಿಚಾರದಲ್ಲಿ ಸಿಲುಕಿಸಿ ಆ ಮೂಲಕ ಸರ್ಕಾರವನ್ನ ಹೊಡೆದು ಬೀಳಿಸುವಂತಹ ಯತ್ನಿಸ್ತಾ ಇರುವ ಬಿಜೆಪಿ ಹಾಗೆ ಜೆಡಿಎಸ್ ವಿರುದ್ಧ, ಇದರ ಜೊತೆಗೆ ರಾಜ್ಯದ ಜನರ ಬಳಿಯೂ ಕೂಡ ಹೋಗೋದಕ್ಕೆ ಕಾಂಗ್ರೆಸ್ ತೀರ್ಮಾನ ಮಾಡಿದೆ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರನ್ನ ಬಳಕೆ ಮಾಡಿಕೊಂಡು ಅಹಿಂದ ನಾಯಕ ಹಾಗೆ ದೇಶದ ಜನಪ್ರಿಯ ಹಿಂದುಳಿದ ವರ್ಗಕ್ಕೆ ಸೇರಿದಂತಹ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯನವರನ್ನ ಟಾರ್ಗೆಟ್ ಮಾಡ್ತಾ ಇದೆ. ಈ ಮೂಲಕ ಅವರನ್ನ ಅಧಿಕಾರದಿಂದ ಕೆಳಗೆ ಇಳಿಸಬೇಕು ಎನ್ನುವಂತಹ ಸಂಚನ್ನ ಮಾಡ್ತಾ ಇದೆ ಅಂತ ಜೆಡಿಎಸ್ ಹಾಗೆ ಬಿಜೆಪಿ ವಿರುದ್ಧ ಹೋರಾಟ ನಡೆಸೋಕ್ಕೂ ಕೂಡ ಇದೀಗ ಕಾಂಗ್ರೆಸ್ ತೀರ್ಮಾನವನ್ನ ಕೈಗೊಂಡಿದೆ. ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆಯೂ ಕೂಡ ಒಂದು ವೇಳೆ ಮುಖ್ಯಮಂತ್ರಿಯನ್ನ ಬದಲಾವಣೆ ಮಾಡಿದ್ರೆ ಆ ಬದಲಾವಣೆ ಯಾವಾಗ ಮಾಡಬಹುದು, ಆ ನಿರ್ಧಾರವನ್ನ ಕಾಂಗ್ರೆಸ್ ಯಾವಾಗ ತೆಗೆದುಕೊಳ್ಳಬಹುದು? ಹಾಗಾದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಅಧಿಕಾರದಿಂದ ಕೆಳಗಿಳಿಸಿ ಹೊಸಬರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡೋದು ಕಾಂಗ್ರೆಸ್ಗೆ ಸದ್ಯದ ಪರಿಸ್ಥಿತಿಯಲ್ಲಿ ಅಷ್ಟೊಂದು ಸುಲಭದ ಕೆಲಸನ? ಭಾರತೀಯ ಚುನಾವಣಾ ಆಯೋಗ ಹರಿಯಾಣ ಮತ್ತು ಜಮ್ಮು ಕಾಶ್ಮೀರಕ್ಕೆ ವಿಧಾನಸಭಾ ಚುನಾವಣೆಯನ್ನು ಘೋಷಣೆ ಮಾಡಿದ್ದು, ವಿಧಾನಸಭಾ ಚುನಾವಣೆಯ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಹರಿಯಾಣದಲ್ಲಿ ಒಂದೇ ಹಂತದಲ್ಲಿ ಅಕ್ಟೋಬರ್ 5ನೇ ತಾರೀಕು ವಿಧಾನಸಭಾ ಚುನಾವಣೆಗೆ ಮತದಾನ ನಡೆಯಲಿದೆ. ಜಮ್ಮು ಕಾಶ್ಮೀರದಲ್ಲಿ 3 ಹಂತಗಳಲ್ಲಿ ಚುನಾವಣೆ ನಡೆಯಲಿದೆ. ಅಕ್ಟೋಬರ್ 8ನೇ ತಾರೀಕು ವಿಧಾನಸಭೆ ಚುನಾವಣೆಯ ಫಲಿತಾಂಶ ಪ್ರಕಟವಾಗಲಿದೆ. 10 ವರ್ಷಗಳ ಬಳಿಕ ಜಮ್ಮು ಕಾಶ್ಮೀರದಲ್ಲಿ ವಿಧಾನಸಭಾ ಚುನಾವಣೆ ನಡೀತಾ ಇದೆ. ಜಮ್ಮು ಕಾಶ್ಮೀರ ವಿಶೇಷ ಸ್ಥಾನಮಾನ ರದ್ದಾದ ಬಳಿಕ ನಡೆಯುತ್ತಿರುವ ಮೊದಲ ಚುನಾವಣೆ ಆಗಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ಗೆ ಜಮ್ಮು ಕಾಶ್ಮೀರದಲ್ಲಿ ಸರ್ಕಾರ ರಚನೆ ಮಾಡಲೇಬೇಕೆನ್ನುವಂತಹ ಪಣ ಇರುವಂಥದ್ದು, ಆ ಹಠ ಇರುವಂಥದ್ದು. ಹೀಗಾಗಿ ಜಮ್ಮು ಕಾಶ್ಮೀರ ನ್ಯಾಷನಲ್ ಕಾನ್ಫರೆನ್ಸ್ ಜೊತೆಗೆ ಕಾಂಗ್ರೆಸ್ ಅಲ್ಲಿ ಮೈತ್ರಿಯನ್ನು ಮಾಡಿಕೊಂಡಿದೆ. ಇನ್ನು ಹರಿಯಾಣದಲ್ಲಿ 10 ವರ್ಷಗಳಿಂದ ಕಾಂಗ್ರೆಸ್ ಅಲ್ಲಿ ಅಧಿಕಾರದಲ್ಲಿಲ್ಲ. 2014 ಮತ್ತು 19ರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಅಧಿಕಾರ ಸಿಕ್ಕಿಲ್ಲ. ಈ ಬಾರಿ ಹರಿಯಾಣದಲ್ಲಿ ಪರಿಸ್ಥಿತಿ ಬದಲಾಗಿದ್ದು ಕಾಂಗ್ರೆಸ್ಗೆ ಅಧಿಕಾರ ಹಿಡಿಯುವುದಕ್ಕೆ ಅವಕಾಶಗಳಿವೆ. ಈಗಾಗಲೇ ಚುನಾವಣೆ ಘೋಷಣೆಯಾಗಿರುವ ಈ 2 ಕಡೆಗಳಲ್ಲಿ ಕೈಗೆ ಸಿಗಬಹುದಾದಂತಹ ಅಧಿಕಾರವನ್ನು ಕಳೆದುಕೊಂಡು ದೊಡ್ಡ ಪ್ರಮಾದವನ್ನು ಮಾಡಿಕೊಳ್ಳಲಿಕ್ಕೆ ಕಾಂಗ್ರೆಸ್ ಸುತಾರಾಮ್ ಈಗ ಸಿದ್ಧವಿಲ್ಲ. ಹೀಗಾಗಿ ತನ್ನ ಗಮನವನ್ನು ಕಾಂಗ್ರೆಸ್ ಸದ್ಯದ ಮಟ್ಟಿಗೆ ಜಮ್ಮು ಕಾಶ್ಮೀರ ಮತ್ತು ಹರಿಯಾಣ ವಿಧಾನಸಭಾ ಚುನಾವಣೆಯ ಮೇಲೆ ಸಂಪೂರ್ಣವಾಗಿ ನೆಟ್ಟಿದೆ. ಇತ್ತ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ಗೆ ಇನ್ನೂ ಚುನಾವಣಾ ಆಯೋಗ ವಿಧಾನಸಭಾ ಚುನಾವಣೆಯನ್ನು ಘೋಷಣೆ ಮಾಡಿಲ್ಲ. ಅಕ್ಟೋಬರ್ 26ನೇ ತಾರೀಕು ಅಂದರೆ ಮುಂದಿನ ತಿಂಗಳು ಈಗಿರುವ ಮಹಾರಾಷ್ಟ್ರ ವಿಧಾನಸಭೆ ಅವಧಿ ಮುಕ್ತಾಯ ಆಗುತ್ತೆ. ಸಾಮಾನ್ಯವಾಗಿ ವಿಧಾನಸಭೆ ಅಥವಾ ಲೋಕಸಭೆ ಅವಧಿ ಮುಕ್ತಾಯ ಆಗುವುದಕ್ಕಿಂತ ಮುಂಚೆ ಚುನಾವಣಾ ಆಯೋಗ ಚುನಾವಣಾ ಪ್ರಕ್ರಿಯೆಗಳನ್ನು ಮುಗಿಸಿ ಹೊಸ ವಿಧಾನಸಭೆ ಅಸ್ತಿತ್ವಕ್ಕೆ ಬರಬೇಕು ಎನ್ನುವಂಥದ್ದು ನಿಯಮ. ಸೊ ಅಕ್ಟೋಬರ್ 26ನೇ ತಾರೀಕು ಈಗಿರುವ ಮಹಾರಾಷ್ಟ್ರ ವಿಧಾನಸಭೆಯ ಅವಧಿ ಮುಕ್ತಾಯ ಆಗುತ್ತೆ. ಅಕ್ಟೋಬರ್ನಲ್ಲೇ ಚುನಾವಣಾ ಆಯೋಗ ಚುನಾವಣೆ ಘೋಷಣೆ ಮಾಡಬಹುದು ಮಹಾರಾಷ್ಟ್ರಕ್ಕೆ. ಆದರೆ ಜಮ್ಮು ಕಾಶ್ಮೀರ ವಿಧಾನಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ ಘೋಷಣೆ ಮಾಡಿಲ್ಲ ಅಂತೇಳಿ ಆಯೋಗ ಹೇಳಿದೆ. ಕೆಲವು ವರದಿಗಳ ಪ್ರಕಾರ ನವೆಂಬರ್ 2 ಮತ್ತು ನವೆಂಬರ್ 26ರ ಒಳಗಡೆ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆ ನಡೆಯಲಿದೆ. ಅಕ್ಟೋಬರ್ನಲ್ಲೂ ಕೂಡ ಅಲ್ಲ, ನವೆಂಬರ್ನಲ್ಲಿ. ಇದೇ ವೇಳೆ ಜಾರ್ಖಂಡ್ಗೂ ಕೂಡ ವಿಧಾನಸಭಾ ಚುನಾವಣೆ ಘೋಷಣೆ ಮಾಡುವಂತಹ ನಿರೀಕ್ಷೆ ಇದೆ. ಅಂದರೆ ಆಗಸ್ಟ್ನಿಂದ ನವೆಂಬರ್ ಅಂತ್ಯದವರೆಗೆ, ನವೆಂಬರ್ ಅಂತ್ಯ ಅಂದರೆ ಟಿಲ್ ಎಂಡ್ ಆಫ್
ಮಹಾರಾಷ್ಟ್ರ ಅಸೆಂಬ್ಲಿ ಎಲೆಕ್ಷನ್, ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಅಸೆಂಬ್ಲಿ ಎಲೆಕ್ಷನ್ ಎಂಡ್ ಆಗುವವರೆಗೆ ಎರಡು ಪ್ರಮುಖ ರಾಷ್ಟ್ರೀಯ ಪಕ್ಷಗಳಾದ ಬಿಜೆಪಿ ಮತ್ತು ಕಾಂಗ್ರೆಸ್ ವಿಧಾನಸಭಾ ಚುನಾವಣೆಯಲ್ಲಿ ಬ್ಯುಸಿ ಇರಲಿವೆ. ಲೋಕಸಭಾ ಚುನಾವಣೆಯ ಬಳಿಕ ನಡೆಯುತ್ತಿರುವಂತಹ ಮಹತ್ವದ ವಿಧಾನಸಭಾ ಚುನಾವಣೆ ಆಗಿರುವ ಕಾರಣ ರಾಷ್ಟ್ರ ರಾಜಕಾರಣದ ದೃಷ್ಟಿಯಿಂದ ಬಿಜೆಪಿ ಮತ್ತು ಕಾಂಗ್ರೆಸ್ಸಿಗೆ ಈ 4 ಚುನಾವಣೆಗಳಿಗೆ ಇನ್ನಿಲ್ಲದ ಪ್ರಾಮುಖ್ಯತೆಯನ್ನು ಕೊಟ್ಟಿದೆ. 4 ಚುನಾವಣೆಯಲ್ಲಿ ಗೆಲ್ಲುವುದಕ್ಕೆ ಬಿಜೆಪಿ ಮತ್ತು ಕಾಂಗ್ರೆಸ್ ತಮ್ಮ ಎಲ್ಲ ರೀತಿಯ ಯುಕ್ತಿ ಮತ್ತು ಶಕ್ತಿ, ಯುಕ್ತಿ ಅಂದರೆ ಎಲ್ರಿಗೂ ಅರ್ಥ ಆಗುತ್ತೆ, ಅದನ್ನು ಬಿಡಿಸಿ ಹೇಳಬೇಕಾದಂಥ ಯಾವ ಅವಶ್ಯಕತೆ ಕೂಡ ಇಲ್ಲ. ಯುಕ್ತಿ ಮತ್ತು ಶಕ್ತಿಯೂ ಕೂಡ ಹಾಗೆ ಎಲ್ಲ ರೀತಿಯ ಶಕ್ತಿಯನ್ನು ಈ 4 ಚುನಾವಣೆಗೆ ಬಿಜೆಪಿ ಮತ್ತು ಕಾಂಗ್ರೆಸ್ ಧಾರೆ ಎರೀತಾ ಇರುವಂಥದ್ದು. ಸೊ ಕಾನ್ಸಂಟ್ರೇಷನ್ ಕಂಪ್ಲೀಟ್ಲಿ ಆನ್ ಟು ಎಲೆಕ್ಷನ್. ಆಮೇಲೆ ಎಕ್ಸೆಪ್ಟ್ ಜಮ್ಮು ಕಾಶ್ಮೀರ, ಹರಿಯಾಣ, ಜಮ್ಮು ಕಾಶ್ಮೀರದಲ್ಲೂ ಕೂಡ ಕಾಂಗ್ರೆಸ್ ಇಸ್ ದ ಪ್ರಾಮಿನೆಂಟ್ ಪಾರ್ಟಿ. ಹರಿಯಾಣ, ಮಹಾರಾಷ್ಟ್ರ ತುಂಬ ಕ್ರೂಷಲ್, ಮತ್ತು ಜಾರ್ಖಂಡ್ ಕೂಡ ಅಷ್ಟೇ ತುಂಬ ಕ್ರೂಷಲ್ ಎಲೆಕ್ಷನ್ ಬಿ ಜೆ ಪಿ ಮತ್ತು ಕಾಂಗ್ರೆಸ್ಸಿಗೆ ಆ್ಯಸ್ ಎ ನ್ಯಾಷನಲ್ ಪಾರ್ಟಿ. ರೀಜ್ನಲ್ ಪಾರ್ಟಿಯಾಗಿ ಮಹಾರಾಷ್ಟ್ರದಲ್ಲಿ ಬೇರೆ ರೀಜ್ನಲ್ ಪಾರ್ಟಿಗಳಿದ್ದಾವೆ, ಜಾರ್ಖಂಡ್ನಲ್ಲಿ ಬೇರೆ ಇದ್ದಾವೆ, ಹರಿಯಾಣದಲ್ಲಿ ರೀಜ್ನಲ್ ಪಾರ್ಟಿಗಳ ಪ್ರಾಮಿನೆನ್ಸ್ ಇಲ್ಲ, ಇನ್ನು ಜಮ್ಮು ಕಾಶ್ಮೀರದಲ್ಲಿ ಬೇರೆ ರೀಜ್ನಲ್ ಪಾರ್ಟಿಗಳು. ಬಟ್ ಆ್ಯಸ್ ಎ ನ್ಯಾಷನಲ್ ಪಾರ್ಟಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿಗೆ ಈ 4 ಚುನಾವಣೆಗಳು ಕೂಡ ಅತ್ಯಂತ ನಿರ್ಣಾಯಕ. ಮತ್ತು ನವೆಂಬರ್ ಅಂತ್ಯದವರೆಗೂ, ದೀಪಾವಳಿ ಹಬ್ಬದವರೆಗೂ ಕೂಡ ಈ ಚುನಾವಣೆಯ ಕಾವು ಇರಬಹುದು. ನವೆಂಬರ್ ಅಂತ್ಯದವರೆಗೂ, ಡಿಸೆಂಬರ್ ಮೊದಲ ವಾರದವರೆಗೂ ಕೂಡ ಈ 4 ವಿಧಾನಸಭಾ ಚುನಾವಣೆಗಳ ಕಾವು ಇರುತ್ತೆ. ಜಮ್ಮು ಕಾಶ್ಮೀರ, ಹರಿಯಾಣ ಆದ ತಕ್ಷಣ ಮಹಾರಾಷ್ಟ್ರ, ಜಾರ್ಖಂಡ್ ಚುನಾವಣೆ ಅನೌನ್ಸ್ ಆಗುವ ಸಾಧ್ಯತೆ. ಡಿಸೆಂಬರ್ ಮೊದಲ ವಾರದವರೆಗೂ ಸದ್ಯದ ಸನ್ನಿವೇಶದ ಪ್ರಕಾರ. ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ಇಶ್ಯೂ ಏನು ಅಂತ ಹೇಳಿದ್ರೆ, ನೆಕ್ಸ್ಟ್ ಇಯರ್ ಫೆಬ್ರವರಿಯಲ್ಲಿ ಡೆಲ್ಲಿ ಎಲೆಕ್ಷನ್ ಬರುತ್ತೆ, ಅಸೆಂಬ್ಲಿ ಎಲೆಕ್ಷನ್. ಸೊ ಇದು ಸರಣಿ ಹಬ್ಬ, ಇದು ಅಸೆಂಬ್ಲಿ ಎಲೆಕ್ಷನ್ ಆಯಾಯ ಸ್ಟೇಟ್ಗಳಲ್ಲಿ. ಸೊ ಕಂಟಿನ್ಯೂಸ್ ಎಲೆಕ್ಷನ್ಸ್ ಇದೆ. ಸೊ ಪರಿಸ್ಥಿತಿ ಇದು. ದೇಶದ ಪ್ರಮುಖ 4 ರಾಜ್ಯಗಳಲ್ಲಿ ವಿಧಾನಸಭೆ ಚುನಾವಣೆಯ ಕಾವು ಇದೆ. ಸೊ ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ತನ್ನ ಪಕ್ಷದ ಬಲವರ್ಧನೆ ಮಾಡಿಕೊಳ್ಳೋದಕ್ಕೆ ಈ 4 ರಾಜ್ಯಗಳ ವಿಧಾನಸಭೆ ಚುನಾವಣೆಯ ಫಲಿತಾಂಶ ಕೂಡ ಅತ್ಯಂತ ಪ್ರಮುಖವಾದದ್ದು. ಸೊ ಇಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ಸದ್ಯದ ಮಟ್ಟಿಗೆ ಕರ್ನಾಟಕದಲ್ಲಿ ಸಿಎಂ ಅನ್ನ ಬದಲಾವಣೆ ಮಾಡುವಂತಹ ರಿಸ್ಕ್ ಅನ್ನ ತೆಗೆದುಕೊಳ್ಳೋದಕ್ಕೆ ಸಿದ್ಧರಿಲ್ಲ. ಸೊ ಮುಖ್ಯಮಂತ್ರಿ ಬದಲಾವಣೆ ಮಾಡುವಂತಹ ವಿಚಾರದಲ್ಲಿ ಸದ್ಯಕ್ಕೆ ಕಾಂಗ್ರೆಸ್ ನಾಯಕರಿಗೆ ಎದುರಾಗಿರುವಂತಹ ರಿಸ್ಕ್ ಫ್ಯಾಕ್ಟರ್ಸ್ ಏನಪ್ಪಾ ಅಂದ್ರೆ, ಮೊದಲನೇದಾಗಿ ಸಿಎಂ ಸಿದ್ದರಾಮಯ್ಯನವರನ್ನ ಸಿಎಂ ಸ್ಥಾನದಿಂದ ಕೆಳಗೆ ಇಳಿಸಿದ ಬಳಿಕ ಹೊಸ ಮುಖ್ಯಮಂತ್ರಿಯನ್ನ ಆಯ್ಕೆ ಮಾಡೋದಿದೆಯಲ್ಲ, ಅದು ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರಿಗೂ ಕೂಡ ಅತ್ಯಂತ ದೊಡ್ಡ ಸವಾಲಿನ ಕೆಲಸ ಅನ್ನೋದು ನಿಶ್ಚಿತ. ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಒಂದು ವೇಳೆ ಕೆಳಗೆ ಇಳಿಸಿದ್ರೆ ಕಾಂಗ್ರೆಸ್ನಲ್ಲಿ ಗುಂಪುಗಾರಿಕೆ ನಡೀಬಹುದು. ಹಾಗೆ ಪಕ್ಷದ ಮೇಲೆ ನಿಯಂತ್ರಣವನ್ನ ಕಳೆದುಕೊಂಡು ಅದು ಮಹಾಸ್ಫೋಟವಾಗಿ ರಾಜ್ಯದಲ್ಲಿ ಪಕ್ಷವನ್ನೇ ಆಹುತಿಯನ್ನ ತೆಗೆದುಕೊಳ್ಳಬಹುದು ಎನ್ನುವಂತಹ ಥ್ರೆಟ್ ಕೂಡ ಇದೀಗ ಕಾಂಗ್ರೆಸ್ ನಾಯಕರಿಗೆ ಎದುರಾಗಿದೆ. ಅದರ ಜೊತೆಗೆ ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ರೆ ಆಗ ಹೊಸ ಸಿಎಂ ಹಾಗೆ ಹೊಸ ಕ್ಯಾಬಿನೆಟ್ ರಚನೆ ಮಾಡಬೇಕಾಗತ್ತೆ. ಹಾಗೆ ಈ ಎಲ್ಲಾ ಪ್ರಕ್ರಿಯೆಗಳಿಗೆಲ್ಲ ಕಾಂಗ್ರೆಸ್ ತನ್ನ ಸಂಪೂರ್ಣ ಶಕ್ತಿ ಹಾಗೆ ಯುಕ್ತಿಯನ್ನ ವ್ಯಯ ಮಾಡಬೇಕಾಗತ್ತೆ. ಸೊ ಇದಕ್ಕೆ ಸಾಕಷ್ಟು ಸಮಯವನ್ನ ಕೊಡಬೇಕಾಗತ್ತೆ. ಇನ್ಸ್ಟೆಡ್ ಆಫ್ ಆ 4 ರಾಜ್ಯಗಳ ಏನ್ ಚುನಾವಣೆ ನಡೀತಾ ಇದೆ ವಿಧಾನಸಭೆದು, ಆ ಚುನಾವಣೆಗೆ ಮಹತ್ವವನ್ನ ಏನು ಕೊಡಬೇಕು, ಇಂಪಾರ್ಟೆನ್ಸ್ ಅನ್ನ ಏನ್ ಕೊಡಬೇಕು, ಅದಕ್ಕೆ ಟೈಮ್ ಕೊಡೋದಕ್ಕೆ ಕಾಂಗ್ರೆಸ್ ನಾಯಕರಿಗೆ ಸಾಧ್ಯವಾಗುವುದಿಲ್ಲ. ಇದು ಕೂಡ ಒನ್ ಆಫ್ ದಿ ರಿಸ್ಕ್ ಫ್ಯಾಕ್ಟರ್ಸ್. ಹಾಗೆ ಈಗ ಮುಖ್ಯಮಂತ್ರಿ ಸ್ಥಾನದಿಂದ ಸಿಎಂ ಸಿದ್ದರಾಮಯ್ಯನವರನ್ನ ಕೆಳಗೆ ಇಳಿಸಿದ್ರೆ ಮುಡಾ ವಿಚಾರವಾಗಿ ಏನು ತಮ್ಮ ಮೇಲೆ ಆರೋಪ ಬಂದಿದೆ, ಅದೇ ವಿಚಾರವಾಗಿ ರಾಜೀನಾಮೆ ಕೊಟ್ರು ಎನ್ನುವಂತಹ ಕಳಂಕ ಎನ್ನುವಂತಹ ನರೇಟಿವ್ ಕೂಡ ಸೆಟ್ ಆಗತ್ತೆ ರಾಜ್ಯದಲ್ಲಿ ಎನ್ನುವಂತಹ ಥ್ರೆಟ್ ಕೂಡ ಇದೀಗ ಕಾಂಗ್ರೆಸ್ನ ಹೈಕಮಾಂಡ್ಗಿದೆ. ಸೊ ಇದು ಮುಂದಿನ ಚುನಾವಣೆಗಳಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆಯಾಗಬಹುದು. ಹಾಗೆ ಸಿಎಂ ಸಿದ್ದರಾಮಯ್ಯನವರಿಗೆ ಆಸ್ ಎ ಪರ್ಸನ್ ಮುಜುಗರವಾಗಬಹುದು. ಹಾಗೆ ಒಂದು ವೇಳೆ ಸಿಎಂ ಸಿದ್ದರಾಮಯ್ಯನವರನ್ನ ಕಾಂಗ್ರೆಸ್ ಪಕ್ಷವೇ ಕೆಳಗೆ ಇಳಿಸಿದ್ರೆ ಸಿಎಂ ಸ್ಥಾನದಿಂದ, ಆಗ ಬಿಜೆಪಿ ಹಾಗೆ ಜೆಡಿಎಸ್ ಪಕ್ಷಗಳು ಏನು ಚಾತಕ ಪಕ್ಷಿಗಳಂತೆ ಕಾಯ್ತಾ ಇವೆ ಸಿಎಂ ಸಿದ್ದರಾಮಯ್ಯನವರನ್ನ ಸಿಎಂ ಸ್ಥಾನದಿಂದ ಕೆಳಗೆ ಇಳಿಸಬೇಕು ಅಂತ. ಸೊ ಈ 2 ಪ್ರತಿಪಕ್ಷಗಳ ಆಸೆಯನ್ನ ಖುದ್ದು ಕಾಂಗ್ರೆಸ್ಸೇ ಈಡೇರಿಸಿದಂತಾಗತ್ತೆ. ಹಾಗೇನೆ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಆ ಮೂಲಕ ಕಾಂಗ್ರೆಸ್ ಸರ್ಕಾರ ಬೀಳ್ಬೇಕು ಅಂತ ಕಾಯ್ಕೊಂಡು ಕೂತಿರುವ ಬಿಜೆಪಿ ಹಾಗೆ ಜೆಡಿಎಸ್ ಪಕ್ಷಗಳೇನಿದ್ದಾವೆ, ಒಂದು ವೇಳೆ ಸಿಎಂ ಸಿದ್ದರಾಮಯ್ಯನವರನ್ನ ಈ ವೇಳೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಸ್ಥಾನದಿಂದ ಕೆಳಗೆ ಇಳಿಸಿದಂತಹ ಪಕ್ಷದಲ್ಲಿ ಈ 2 ಪಕ್ಷಗಳಿಗೆ ಖುದ್ದಾಗಿ ಕಾಂಗ್ರೆಸ್ ಅಧಿಕಾರವನ್ನ ತನ್ನ ಕೈಯಾರೆ ಬಿಟ್ಟುಕೊಟ್ಟಂತೆ ಆಗತ್ತೆ. ಸೊ ಇದು ಕೂಡ ಒನ್ ಆಫ್ ದಿ ರಿಸ್ಕ್ಸ್. ಈ ಹಿನ್ನೆಲೆಯಲ್ಲಿ ಸದ್ಯಕ್ಕಂತೂ ಸಿಎಂ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸೋದು ಅನುಮಾನ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿ
ಹೊಸಬರನ್ನ, ಹೊಸ ನಾಯಕತ್ವವನ್ನ ತರಬೇಕು ಅಂತೇಳಿ ಕಾಂಗ್ರೆಸ್ ಆಲೋಚನೆ ಮಾಡ್ತಿರುವಂಥದ್ದು ನಿಜ. ಇಟ್ ಈಸ್ ಟ್ರೂ. ಆದರೆ ಲತಾ ಅವರು ಕೆಲವು ಪ್ರಮುಖ ಅಂಶಗಳನ್ನು ಹೇಳಿದ್ರು. ಆ ರಿಸ್ಕ್ ಫ್ಯಾಕ್ಟರು ಕಾಂಗ್ರೆಸ್ನ ಕಣ್ಣೆದುರಿಗೆ ಕಾಣಿಸ್ತಾ ಇರೋದರಿಂದಾಗಿ ಈಗ ಕಾಂಗ್ರೆಸ್ ಆ ಪ್ರಯತ್ನಕ್ಕೆ ಕೈ ಹಾಕ್ತಾ ಇಲ್ಲ ಅಷ್ಟೇ. ಟೈಮಿಗೆ ಕಾಯ್ತಾ ಇದ್ದಾರೆ. ಹಾಗಾದ್ರೆ ಆ ಟೈಮ್ ಯಾವಾಗ ಬರಬಹುದು? 4 ರಾಜ್ಯಗಳ ವಿಧಾನಸಭಾ ಚುನಾವಣೆ ಮುಗಿದ ಬಳಿಕವಷ್ಟೇ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರು ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆಗೆ ಹೆಜ್ಜೆಯನ್ನು ಇಡಬಹುದು. 4 ರಾಜ್ಯಗಳಲ್ಲಿ ಕಾಂಗ್ರೆಸ್ ಪರವಾಗಿ ಫಲಿತಾಂಶ ಬಂದರೆ ಆಗ ಕಾಂಗ್ರೆಸ್ ಹೈಕಮಾಂಡ್ನ ಹಿಡಿತ ರಾಜ್ಯದಲ್ಲಿ ಬಿಗಿಯಾಗುತ್ತಾ ಹೋಗುತ್ತೆ. 4 ರಾಜ್ಯಗಳಲ್ಲಿ ಕಾಂಗ್ರೆಸ್ ಪರವಾಗಿ ಫಲಿತಾಂಶ ಬಂದರೆ ಆಗ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರ ಮಾತುಗಳನ್ನ ತಗ್ಗಿ ಬಗ್ಗಿ ಕೇಳಬೇಕಾದಂತಹ ಪರಿಸ್ಥಿತಿ ರಾಜ್ಯ ನಾಯಕರಿಗೆ ನಿರ್ಮಾಣ ಆಗುತ್ತೆ. 4 ರಾಜ್ಯಗಳಲ್ಲಿ ಬಿಜೆಪಿಗೆ ಹಿನ್ನಡೆಯಾದರೆ ಆಗ ಮೋದಿ ಮತ್ತು ಶಾ ನೈತಿಕವಾಗಿ ಕುಗ್ಗಿ ಬಿಜೆಪಿಯ ಆಪರೇಷನ್ ಕಮಲದ ತಂತ್ರಗಾರಿಕೆ ಏನಿದೆ ಅದು ಇನ್ನಷ್ಟು ದುರ್ಬಲಗೊಳ್ಳುತ್ತಾ ಹೋಗುತ್ತೆ. 4 ರಾಜ್ಯಗಳ ಫಲಿತಾಂಶ ಒಂದು ವೇಳೆ ಕಾಂಗ್ರೆಸ್ ಪರವಾಗಿ ಬಂದರೆ ಆಗ ಸಿದ್ದರಾಮಯ್ಯ ಅವರನ್ನ ಮನವೊಲಿಸುವಂತಹ ನೈತಿಕ ಶಕ್ತಿ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರಿಗೆ ಹೆಚ್ಚಾಗುತ್ತೆ. 4 ರಾಜ್ಯಗಳ ಫಲಿತಾಂಶ ಕಾಂಗ್ರೆಸ್ನ ಪರವಾಗಿ ಬಂದರೆ ಕಾಂಗ್ರೆಸ್ನ ಪರ ಅಲೆಯ ನೆರೇಟಿವ್ ಸೆಟ್ ಆಗಿ ಆಗ ಪಕ್ಷದ ಶಾಸಕರ ನಿರ್ಧಾರಗಳ ಮೇಲೂ ಕೂಡ ಅದು ನೇರವಾಗಿ ಪರಿಣಾಮವನ್ನು ಬೀರಲಿಕ್ಕೆ ಶುರು ಮಾಡುತ್ತೆ. ವಿಧಾನಸಭಾ ಚುನಾವಣೆಯ ನವೆಂಬರ್ ಅಂತ್ಯಕ್ಕೆ ವಿಧಾನಸಭಾ ಚುನಾವಣೆ ಮಹಾರಾಷ್ಟ್ರ ಸೇರಿದಂತೆ ಮುಗಿಯುವ ಸಾಧ್ಯತೆ ಇರೋದ್ರಿಂದಾಗಿ ಈ ವರ್ಷದ ನವೆಂಬರ್ಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ 17 ತಿಂಗಳಾಗುತ್ತೆ. 20 ತಿಂಗಳ ಬಳಿಕ ಮುಖ್ಯಮಂತ್ರಿ ಬದಲಾವಣೆಯ ಒಪ್ಪಂದ ಕಾಂಗ್ರೆಸ್ನ ಒಳಗಡೆ ಆಗಿದೆ ಎನ್ನುವ ಮಾಹಿತಿಗಳ ಹಿನ್ನೆಲೆಯಲ್ಲಿ ಹೊಸ ವರ್ಷದ ವೇಳೆಗೆ ಹೊಸ ಮುಖ್ಯಮಂತ್ರಿ ರಾಜ್ಯಕ್ಕೆ ಬಂದರೂ ಕೂಡ ಅಚ್ಚರಿ ಇಲ್ಲ. ಅಲ್ಲಿಯವರೆಗೆ ಲತಾ ಅವರು ಆರಂಭದಲ್ಲಿ ಕೆಲವೊಂದಿಷ್ಟು ರಿಸ್ಕ್ ಫ್ಯಾಕ್ಟರ್ಗಳನ್ನು ಹೇಳಿದ ಪ್ರಕಾರ ಅಲ್ಲಿಯವರೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸ್ಥಾನ ಅಬಾಧಿತ ಅಂತಾನೆ ಹೇಳಬಹುದು. ಸದ್ಯಕ್ಕೆ ಈ 4 ರಾಜ್ಯಗಳ ಫಲಿತಾಂಶಗಳನ್ನ ಚುನಾವಣಾ ಪೂರ್ವ ಸಮೀಕ್ಷೆಗಳನ್ನು ಗಮನಿಸ್ತಾ ಇದ್ರೆ 4 ರಾಜ್ಯಗಳಲ್ಲೂ ಕೂಡ ಎಕ್ಸೆಪ್ಟ್ ಜಾರ್ಖಂಡ್ ಅಲ್ಲಿ ಅಷ್ಟು ಫೇವರ್ ಆಗಿಲ್ಲ ಕಾಂಗ್ರೆಸ್ ಮತ್ತು JMM ಬಗ್ಗೆ. ಬಟ್ ಇಟ್ ಈಸ್ ದ ಸ್ಮಾಲ್ ಸ್ಟೇಟ್ ಆಗಿರೋದ್ರಿಂದ ನಾಟ್ ಟೂ ಇಂಪಾರ್ಟೆಂಟ್. ಬಟ್ ಮಹಾರಾಷ್ಟ್ರ ಮತ್ತು ಹರಿಯಾಣ ಮತ್ತು ಜಮ್ಮು ಕಾಶ್ಮೀರ ಸದ್ಯದ ಸನ್ನಿವೇಶದಲ್ಲಿ ದೊಡ್ಡ ಫ್ಯಾಕ್ಟರ್ ಆಗಿ ಕಾಣಿಸ್ತಾ ಇರೋದ್ರಿಂದಾಗಿ ಅಲ್ಲಿ ಕಾಂಗ್ರೆಸ್ ಪರವಾಗಿ ವೇವ್ ಇದೆ ಅಂತೇಳಿ ಸದ್ಯಕ್ಕೆ ಚುನಾವಣಾ ಪೂರ್ವ ಅಂಕಿಅಂಶಗಳು ಹೇಳ್ತಾ ಇರೋ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನವರು ಕಾಯ್ತಾರೆ. ಸೊ ಕರ್ನಾಟಕದಲ್ಲಿ ಬಿಜೆಪಿ ಅವರಿಗೆ ಧೈರ್ಯ ಇರೋದೇನು? ಟೈಮ್ಸ್ ನೌನ ನಾವಿಕಾ ಕುಮಾರ್ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ ಅಮಿತ್ ಶಾಗೆ, ನೀವಿದ್ರೆ ಬಿಡಿ ಸರ್ ಸರ್ಕಾರ ಆಗುತ್ತೆ, ನೀವಿದ್ರೆ ಬಿಡಿ ಸರ್ ಸರ್ಕಾರ ಆಗುತ್ತೆ ಅಂತೇಳಿ ಏನು ಹೋಗಿ ಅಮಿತ್ ಶಾ MLA ಅಲ್ಲ. ಆದರೆ ಅಮಿತ್ ಶಾಗ್ ಒಂದು ತಾಕತ್ತಿದೆ, ಚಾಣಕ್ಯ ಅಂತೇಳಿ TV ಅವ್ರು ಕರೀತಾರೆ, ನಾವು ಕರೆಯೋ ಅವಶ್ಯಕತೆ ಏನಿಲ್ಲ. ಒಂದು ತಾಕತ್ತಿದೆ. ತಾಕತ್ತೇನು ಅಂತ ಹೇಳಿದ್ರೆ ಧನ ಮತ್ತು ದಂಡ ಯಾವುದು ಅಂತ ಹೇಳಿದ್ರೆ ED ಇದೆ, IT ಇದೆ, CBI ಇದೆ. ಹಣ ಏನು ಅಂತ ಹೇಳಿದ್ರೆ ಹಣ ಯಾರಿಂದ ಎಲ್ಲಿಗೆ ರವಾನೆ ಮಾಡಬೇಕು ಅಂತ ಇಟ್ಸ್. ಕರ್ನಾಟಕದಲ್ಲಿ 16-17 ಜನ ಶಾಸಕರು ಕಳೆದ ಬಾರಿ ಆಪರೇಷನ್ ಕಮಲಕ್ಕೆ ಹೋದಂಥವ್ರು ಪುಕ್ಸಟ್ಟೆ ಹೋದಂಥವ್ರು ಯಾರು ಅಲ್ಲ. ನಮ್ಮ ಕ್ಷೇತ್ರ ಉದ್ಧಾರ ಆಗುತ್ತೆ, ನರೇಂದ್ರ ಮೋದಿ ವಿಶ್ವನಾಯಕ ವಿಶ್ವಗುರು ಬಂದು ಈ ರೋಡಲ್ಲಿ ಸೆಕೆಂಡ್ ಕ್ರಾಸಲ್ಲಿ ಫಸ್ಟ್ ಮೇನಲ್ಲಿ ಟಾರ್ ಹಾಕಿಸ್ತಾರೆ, ಅದಕ್ಕೆಲ್ಲ ಹೋಗಿದ್ದು. ಲೆಕ್ಕಾಚಾರಗಳೇ ಬೇರೆ ಲೆಕ್ಕಾಚಾರಕ್ಕೆ ಹೋಗಿರೋದು. ಯಾಕೆ ಆ ಶಕ್ತಿ ಬರುತ್ತೆ ಅಂತ ಹೇಳಿದ್ರೆ ಸ್ಪಾಂಟೇನಿಯಸ್ ಆಗಿ ನಿರಂತರವಾಗಿ ಎಲೆಕ್ಷನ್ ಗೆದ್ದಾಗ ಎದುರಾಳಿಯ ನೈತಿಕ ಶಕ್ತಿ ಕುಗ್ದಂಥ ಸಂದರ್ಭದಲ್ಲಿ ಮೋದಿ ಮತ್ತು ಶಾ ಕಳೆದ 10 ವರ್ಷಗಳಲ್ಲಿ ಮಾಡಿದ್ದ ಅದನ್ನು ನಾವು ರಿವರ್ಸ್ ಆಗ್ತಾ ಇದೆ ಅಷ್ಟೇ. BJP ಎಲೆಕ್ಷನನ್ನು ಕಳ್ಕೊಳ್ಳೋಕ್ಕೆ ಶುರು ಮಾಡ್ತಾ ಇದೆ ಈಗ. ಸೊ ಈ ಬಿಗ್ ಸ್ಟೇಟ್ಗಳಲ್ಲಿ ಆಗಬಹುದಂಥ ಎಲೆಕ್ಟರಲ್ ಡಿಫೀಟ್ ಏನಿದೆ ಅದು ರಾಜ್ಯದ BJPಯ ಮೇಲೂ ಕೂಡ ಪರಿಣಾಮವನ್ನು ಬೀರಲಿಕ್ಕೆ ಶುರು ಆಗುತ್ತೆ, ಜೊತೆಗೆ ಕಾಂಗ್ರೆಸ್ನ ಮೇಲೂ ಪರಿಣಾಮ ಬೀರಲಿಕ್ಕೆ ಶುರು ಆಗುತ್ತೆ. ಶಾಸಕರು ಕೂಡ ಸ್ವಲ್ಪ ತಗ್ಗಿ ಬಗ್ಗಿ ನಡಿಬೇಕಾಗುತ್ತೆ. ಕೆಲವೊಂದಿಷ್ಟು ಕಾಂಗ್ರೆಸ್ನ ಶಾಸಕರಿಗೆ ದುರಹಂಕಾರ, ಧಿಮಾಕು ಮತ್ತು ಸೊಕ್ಕು ಎಷ್ಟು ತಲೆಗೆ ಏರಿದೆ ಅಂತ ಹೇಳಿದ್ರೆ ಬಹುಶಃ ಅವರು ಪಕ್ಷನೇ ಬೇಡ ಎನ್ನುವಷ್ಟರ ಮಟ್ಟಿಗೆ ಆ ಧಿಮಾಕು ಸೊಕ್ಕನ್ನು ತಲೆಯಲ್ಲಿ ಹೊತ್ಕೊಂಡು ತಿರುಗಾಡ್ತಾ ಇದ್ದಾರೆ ಬೀದಿಗಳಲ್ಲಿ. ಎಲೆಕ್ಷನ್ಗೆ ಹೋದಾಗ ಗೊತ್ತಾಗುತ್ತೆ ಆ ಶಾಸಕರ ಸೊಕ್ಕು ಪೊಗರನ್ನು ಜನರು ಹೆಂಗೆ ಇಳಿಸ್ತಾರೆ ಅಂತೇಳಿ. ಬಟ್ ಈ 4 ಎಲೆಕ್ಷನ್ನ ರಿಸಲ್ಟ್ ಏನಿದೆ ಇವು ಆ ಮೆಂಟಾಲಿಟಿಯನ್ನೆಲ್ಲ ಚೇಂಜ್ ಮಾಡಿಬಿಡುತ್ತೆ. ಕರ್ನಾಟಕದಲ್ಲೂ ಕೂಡ ಯಾರೂ ಧೈರ್ಯ ಮಾಡುವ ಪರಿಸ್ಥಿತಿಗೆ ಹೋಗಲ್ಲ. ದಿಸ್ ಇಸ್ ದ ವೆರಿ ಕ್ರೂಷಲ್ ಎಲೆಕ್ಷನ್ ಹಂಗೆ ನೋಡೋಕೆ ಹೋದರೆ. ಸೊ ರಿಸ್ಕ್ ಫ್ಯಾಕ್ಟ್ರು ಲತಾ ಹೇಳಿದ್ರು, ಇದು ಪಾಸಿಟಿವ್ ಫ್ಯಾಕ್ಟ್ರು ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರಿಗೆ, ಸಿದ್ದರಾಮಯ್ಯನವರಿಗೆಲ್ಲ. ಈ ಫ್ಯಾಕ್ಟ್ರು ಸಿದ್ದರಾಮಯ್ಯನವರಿಗೆ ಪಾಸಿಟಿವ್ ಫ್ಯಾಕ್ಟರ್ಸ್ ಅಲ್ಲ ಇದು. ಬಟ್ ಚೇಂಜ್ ಅಂತೂ ಆಗ್ತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬದಲಾವಣೆ ಆಗುತ್ತೆ. ಬಟ್
ನಾಟ್ ಇಮಿಡಿಯೇಟ್ಲಿ ಅಷ್ಟೇ.